ಒಂದು ಕಡೆ ದರ್ಶನ್ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಮತ್ತೊಂದು ಕಡೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದರ್ಶನ್ ಪವಿತ್ರ ಪರ ವಕೀಲರ ತಂಡ ಭೇಟಿ ಕೊಟ್ಟಿದೆ. ಬೆಂಗಳೂರು ವಕೀಲ ನಾರಾಯಣಸ್ವಾಮಿ ಮತ್ತು ತಂಡ ಭೇಟಿ ಕೊಟ್ಟಿರುವಂಥದ್ದು. ರಾಕೇಶ್, ಶಶಾಂಕ್, ಮಂಜುನಾಥ್, ಶಿವಕುಮಾರ್, ಶೇಷಣ್ಣ, ಸೋಮಶೇಖರ್ ಶ್ರೀ ಮಂಜುನಾಥನ ಸ್ವಾಮಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿ ತಾಲೂಕಿನಲ್ಲಿರುವಂತಹ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆಯಲಿಕ್ಕೆ ಈ ವಕೀಲರ ತಂಡ ಮುಂದಾಗಿರುವಂಥದ್ದು. ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿ ಅರೆಸ್ಟ್ ಆಗಿ 1 ತಿಂಗಳಾಯಿತು. ಮತ್ತೊಂದು ಕಡೆ ದೋಷಾರೋಪ ಪಟ್ಟಿ ಸಲ್ಲಿಸಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ರೆಗ್ಯುಲರ್ ಬೇಲ್ಗೆ ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ದೇವರ ಶಕ್ತಿ ಬೇಕಾಗುತ್ತೆ, ಅಂದರೆ ಆಶೀರ್ವಾದ ಬೇಕಾಗುತ್ತೆ. ಆ ಆಶೀರ್ವಾದವನ್ನು ಬೇಡಲಿಕ್ಕೆ ವಕೀಲರು ಹೋದಂತೆ ಕಾಣಿಸ್ತಾ ಇದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ವಕೀಲರ ತಂಡ ಧರ್ಮಸ್ಥಳದಲ್ಲಿ ಪ್ರತ್ಯಕ್ಷವಾಗಿರುವಂಥದ್ದು. ಇನ್ನು ಕೊಲೆ ಕೇಸ್ನಿಂದ ಆದಷ್ಟು ಬೇಗ ನಟ ದರ್ಶನ್ ಪಾರಾಗಿ ಬರಲಿ ಅಂಥೇಳಿ ಅವರ ಅಭಿಮಾನಿಗಳು ನಾನಾ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮುಡಿಪು ಕಟ್ಟಿ ಫ್ಯಾನ್ಸ್ ಪೂಜೆಯನ್ನು ಕೂಡ ಮಾಡಿರುವಂಥದ್ದು. ಗದಗದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಅಭಿಮಾನಿಗಳಿಂದ ಹರಕೆಯನ್ನು ಹೊರಲಾಗಿದೆ. ಫೋಟೋ, ಡೆವಿಲ್ ಸಿನಿಮಾ ಪೋಸ್ಟರ್ ಇಟ್ಟು ಪೂಜೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಡ್ಗಾಯನ್ನು ಒಡೆದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ದರ್ಶನ್ ಅಭಿಮಾನಿಗಳು. ಶೀಘ್ರದಲ್ಲಿಯೇ ಬಿಡುಗಡೆ ಆಗಲಿ ಅಂಥೇಳಿ ಅಭಿಮಾನಿಗಳು ಪ್ರಾರ್ಥನೆಯನ್ನು ಮಾಡಿರುವಂಥದ್ದು. ದರ್ಶನ್ ಅರೆಸ್ಟ್ ಆದಾಗಿನಿಂದಲೂ ಕೂಡ ಈ ರೀತಿಯ ಪ್ರಾರ್ಥನೆಗಳನ್ನು ನಾವು ಗಮನಿಸ್ತಾನೇ ಇದ್ದೀವಿ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅವರ ಅಭಿಮಾನಿಗಳು ಈ ರೀತಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ವಿಭಿನ್ನ ಹರಕೆಗಳನ್ನು ಹೊರ್ತಾ ಇದ್ದಾರೆ. ಆದಷ್ಟು ಬೇಗ ದರ್ಶನ್ ಹೊರ ಬರಲಿ ಅಂಥೇಳಿ.